ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸ್ನೇಹಿತರೆ, ನೇತ್ರಾವತಿ ಫೈಲ್ಸ್ ಅಲ್ಲಿ ಹೂತಿದ್ದೇನೆ, ಇಲ್ಲಿ ಹೂತಿದ್ದೇನೆ, ಇಲ್ಲಿ ಹೂತಿದ್ದೇನೆ ಅಂಥೇಳಿ 13 ಜಾಗ ತೋರಿಸಿ ಹೆಣ ಹೂತಿದ್ದೇನೆ ಅಂಥೇಳಿ, ಅದಾದಮೇಲೆ ಅಲ್ಲೆಲ್ಲ ಗುಂಡಿ ತೆಗೆದಾಗ ಅಲ್ಲಿ ಅಂದುಕೊಂಡ ರೀತಿಯಲ್ಲಿ ಅವ್ರು ಹೇಳಿದ ರೀತಿಯಲ್ಲಿ 10 100 ಮೂಳೆ ಸಿಗದೇ ಇದ್ದಾಗ ಇಲ್ಲ ಅಲ್ಲೂ ಹೂತಿದ್ದೇನೆ ಅಲ್ಲೂ ಹೂತಿದ್ದೇನೆ ಅಂತ ಇನ್ನೊಂದಷ್ಟು ಬೇರೆ ಜಾಗವನ್ನು ಕೂಡ ಅನಾಮಿಕ ವ್ಯಕ್ತಿ ತೋರಿಸಿರುವಂಥದ್ದನ್ನು ನೀವು ನೋಡಿದ್ದೀರಾ. ಈಗ ಈ ಕೇಸಲ್ಲಿ ಕಳೆದ 16 ದಿನದಿಂದ ಬಹಳ ದೊಡ್ಡ ಸಂಚಲನ ನಡೀತಾ ಇದೆ. ಹೌದಾ, ಎಲ್ಲೆಲ್ಲಿ ಹೂತಿದ್ದೀರಾ ಹೇಳಿ, ಅಲ್ಲೆಲ್ಲ ನಾವು ತೋಡ್ತಾನೆ ಇರ್ತೀವಿ, ನೀವು ತೋರಿಸಿ ಸಾಕು, ನಾವು ಅಗಿತಾನೆ ಇರ್ತೀವಿ ಅಂತ SIT ಅವರು ಕೂಡ ಎಷ್ಟು ತೋರಿಸಿದ್ರು ಅಷ್ಟು ಅಗಿತೀವಿ ಅಂತ ಅವರು ರೆಡಿಯಾಗಿ ಅಗಿತಾನೆ ಇದ್ದಾರೆ. ಎಲ್ಲೂ ನಿರಾಕರಿಸ್ತಿಲ್ಲ. ಅವರು ಬಗದು ನೋಡ್ತಿದ್ದಾರೆ. ಆದ್ರೆ ಇಷ್ಟಾಗದಾಗ 100 ಹೂತಿದ್ದೇನೆ ಹೆಣ ನಾನೇ ಅಂತ ಹೇಳಿ ಆ ವ್ಯಕ್ತಿ ಹೇಳಿರೋದ್ರಲ್ಲಿ ಒಂದು ಜಾಗದಲ್ಲಿ ಮಾತ್ರ ಪುರುಷಂದು, ಮಹಿಳೆದಲ್ಲ, ಪುರುಷನ ಅಸ್ಥಿಪಂಜರ ಲಭ್ಯ ಆಗಿದೆ. ಮತ್ತೊಂದು ಕಡೆ ಒಂದಷ್ಟು ಮೂಳೆ ಚೂರುಗಳು ಸಿಕ್ಕಿದೆ. ಅದು ಏನು ಅಂತ ಇನ್ನು ಕನ್ಫರ್ಮ್ ಆಗಬೇಕು, ಪುರುಷನ ಮಹಿಳೆದ ಏನು ಅಂತ ಹೇಳಿ. ಅದು ಬಿಟ್ರೆ ಉಳಿದ ಕಡೆ ಎಲ್ಲೂ ಸಿಕ್ಕಿಲ್ಲ. ದಿನ ಕಳೆದಂತೆ ಸರ್ಕಾರದ ಮಟ್ಟದಲ್ಲೂ ಕೂಡ ಈ ಪ್ರಕರಣದಲ್ಲಿ ಅನುಮಾನಗಳನ್ನ ವ್ಯಕ್ತಪಡಿಸೋಕೆ ಶುರು ಮಾಡಿದ್ದಾರೆ. ಜನ ಸಮುದಾಯದಲ್ಲೂ ಕೂಡ ನಿಧಾನಕ್ಕೆ ಇದ್ರ ಬಗ್ಗೆ ಏನಿದು ಹಿಂಗಾಗ್ತಿದೆಯಲ್ಲ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ SIT ಅಧಿಕಾರಿಗಳು ಇವಾಗ ಏನ್ ಮಾಡಕ್ ಹೊರಟಿದ್ದಾರೆ ಅಂದ್ರೆ, ಈ ಅನಾಮಿಕ ದೂರುದಾರನಿಗೆ ಮಂಪರು ಪರೀಕ್ಷೆ, ಸುಳ್ಳು ಪತ್ತೆ ಪರೀಕ್ಷೆ ನಡೆಸೋಕೆ ಮುಂದಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಅರ್ಜಿ ಹಾಕೋಕೆ SIT ಚಿಂತನೆ ನಡೆಸಿದೆ. ಹಾಗಿದ್ರೆ ಏನಿದು ಮಂಪರು ಪರೀಕ್ಷೆ, ಹೇಗೆ ನಡೆಸಲಾಗುತ್ತೆ, ಇದರಿಂದ ವ್ಯಕ್ತಿ ಸತ್ಯವನ್ನ ಒಪ್ಕೊಂಡ್ಬಿಡ್ತಾರಾ? ಇದೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕಡೆ ತನಕ ಮಿಸ್ ಮಾಡಿದೆ ನೋಡಿ. 3 ರೀತಿ ಸುಳ್ಳು ಪತ್ತೆ ಪರೀಕ್ಷೆ. ಸುಳ್ಳು ಪತ್ತೆ ಅಂತ ಬಂದಾಗ 3 ಟೈಪ್ ಇದೆ. ಒಂದು ಪಾಲಿಗ್ರಫಿ ಟೆಸ್ಟ್, ಮತ್ತೊಂದು ನಾರ್ಕೋ ಅನಾಲಿಸಿಸ್ ಟೆಸ್ಟ್, ಮಂಪರು ಪರೀಕ್ಷೆ, ಇನ್ನೊಂದು ಬ್ರೈನ್ ಮ್ಯಾಪಿಂಗ್. ಈ 3ರಲ್ಲಿ ಸದ್ಯ ಈ ಅನಾಮಿಕ ಮುಸುಕುದಾರಿಗೆ ಯಾವ ಪರೀಕ್ಷೆ ಮಾಡ್ತಾರೆ, ಈತ ನಿಜವಾಗ್ಲೂ ಹೂತಿರೋದು ಹೌದಾ, ಎಷ್ಟು ಹೂತಿದ್ದಾನೆ, ಎಲ್ಲಿ ಹೂತಿದ್ದಾನೆ ಕಾಡಲ್ಲಿ ಹೋಗಿ ಈತ, ಅದೆಲ್ಲವನ್ನ ಪತ್ತೆ ಹಚ್ಚೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಈ 3ರಲ್ಲಿ ಯಾವ ಮೆಥಡ್ ಚೂಸ್ ಮಾಡ್ತಾರೆ ಇನ್ನೂ ಸ್ಪಷ್ಟ ಇಲ್ಲ. 3 ಮೆಥಡ್ಗೂ ಅವುಗಳದ್ದೇ ಆದ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಇದೆ. ಹೀಗಾಗಿ ನಾವು ಈ 3 ಪರೀಕ್ಷೆಯನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಪಾಲಿಗ್ರಫಿ ಟೆಸ್ಟ್, ಇದು ತನಿಖಾ ಲೋಕದಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳಿ ಬರುವಂತ ಪರೀಕ್ಷೆ. ಎಲ್ಲಾ ತನಿಖೆಯಲ್ಲೂ ಮೊದಲು ಪಾಲಿಗ್ರಫಿ ಟೆಸ್ಟ್ ಮಾಡಿ ಅಂತ ಕೇಳ್ತಾರೆ. ಕನ್ನಡದಲ್ಲಿ ಇದಕ್ಕೆ ಪ್ರತ್ಯೇಕ ಹೆಸರಿಲ್ಲ, ಸುಳ್ಳು ಪತ್ತೆ ಪರೀಕ್ಷೆ ಅಂತಲೇ ಕರೀತಾರೆ. ಬಟ್ ಸೂಕ್ಷ್ಮವಾಗಿ ನೋಡಿದಾಗ ಪಾಲಿಗ್ರಫಿ ಸುಳ್ಳು ಪತ್ತೆ ಪರೀಕ್ಷೆಯ ಒಂದು ವಿಧಾನ ಅಷ್ಟೇ. ಯಾವುದೇ ವ್ಯಕ್ತಿ ಸುಳ್ಳು ಹೇಳುವಾಗ ಆತನ ದೇಹದಲ್ಲಿ ಹೆಚ್ಚಿನ ಚಟುವಟಿಕೆ ನಡೆಯುತ್ತೆ ಅನ್ನೋದು ಕ್ರಿಮಿನಲ್ ಸೈಕಾಲಜಿಯ ಒಂದು ಸಿದ್ಧಾಂತ. ಉದಾಹರಣೆಗೆ, ಹೃದಯ ಬಡಿತ ಜಾಸ್ತಿ ಆಗುತ್ತೆ, ರಕ್ತದ ಒತ್ತಡ ಹೆಚ್ಚಾಗುತ್ತೆ, ಉಸಿರಾಟದ ಪ್ರಮಾಣದಲ್ಲಿ ಬದಲಾವಣೆಯಾಗುತ್ತೆ, ದೇಹ ಬೆವರುತ್ತೆ. ಈ ಬದಲಾವಣೆಗಳನ್ನ ಗಮನಿಸಿದ್ರೆ ವ್ಯಕ್ತಿ ಸತ್ಯ ಹೇಳ್ತಿರೋದಾ ಸುಳ್ಳು ಹೇಳ್ತಿರೋದಾ ಅನ್ನೋದು ಪತ್ತೆ ಹಚ್ಚಬಹುದು. ಸೂಕ್ಷ್ಮವಾಗಿ ತಜ್ಞರದನ್ನ ಪತ್ತೆ ಹಚ್ಚುತ್ತಾರೆ ಅನ್ನೋದು ಪಾಲಿಗ್ರಫಿ ಟೆಸ್ಟ್ನ ಸಿದ್ಧಾಂತ. ಹೇಗೆ ಮಾಡ್ತಾರೆ? ಸಿಂಪಲ್ ಆಗಿ ಹೇಳ್ತೀವಿ ನೋಡಿ. ಮೊದಲು ತನಿಖಾಧಿಕಾರಿ ಕೋರ್ಟಿಂದ ಅನುಮತಿ ತಗೊಳ್ತಾರೆ. ನಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಳ್ತಾರೆ. ಇಲ್ಲಿ ಡೈರೆಕ್ಟ್ ಆಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ನೇರ ಪ್ರಶ್ನೆ ಇರ್ತವೆ. ಬಹುತೇಕ ಎಸ್ ಆರ್ ನೋ, ಹೌದು ಅಥವಾ ಇಲ್ಲ ಅನ್ನೋ ಉತ್ತರ ಕೊಡೋ ಹಾಗೆ ಅದನ್ನ ಪ್ರಿಪೇರ್ ಮಾಡಿರ್ತಾರೆ ಕ್ವಶನ್ಸ್ನ. ಈಗ ನೇತ್ರಾವತಿ ತೀರದ ಮುಸುಕುದಾರಿ ಅನಾಮಿಕನ ವಿಚಾರದಲ್ಲಿ ಹೇಳಬೇಕು ಅಂದ್ರೆ, ನೀವು ಮೃತದೇಹ ಹೂತಿದ್ದೀರಾ ಇಲ್ವಾ, ಅಥವಾ ಅದನ್ನ ಯಾರಾದರೂ ನೋಡಿದ್ರಾ ಇಲ್ವಾ, ಈ ರೀತಿ ಶಾರ್ಟ್ ಮತ್ತು ಮೋಸ್ಟ್ ರಿಲೆವೆಂಟ್ ಪ್ರಶ್ನೆಗಳನ್ನ ತಯಾರು ಮಾಡ್ಕೊಳ್ತಾರೆ. ಬಳಿಕ ಪರೀಕ್ಷೆಗೆ ಒಳಪಡೋ ವ್ಯಕ್ತಿ, ಈ ಕೇಸ್ನಲ್ಲಿ ಮುಸುಕುದಾರಿ ಅನಾಮಿಕನಿಗೆ ಮಾಡಿದ್ರೆ ಆತನಿಗೆ ಪಾಲಿಗ್ರಫಿ ಟೆಸ್ಟ್ ಬಗ್ಗೆ ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಟೆಸ್ಟ್ ಹೇಗೆ ವರ್ಕ್ ಆಗುತ್ತೆ, ನೀವು ಯಾವ ರೀತಿ ಉತ್ತರ ಕೊಡಬೇಕು, ಪ್ರಶ್ನೆಗೆ ಯಾವ ರೀತಿ ಉತ್ತರಿಸಬೇಕು, ಈ ರೀತಿ ಕೆಲ ವಿಚಾರವನ್ನ ಅನಾಮಿಕರಿಗೆ ಪಾಲಿಗ್ರಾಫ್ ಟೆಸ್ಟ್ ಬಗ್ಗೆ ತಜ್ಞರು ಮೊದಲೇ ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ಆತನಿಗೆ ಮೆಡಿಕಲ್ ಮತ್ತು ಪರ್ಸನಲ್ ಹಿಸ್ಟ್ರಿ ಬಗ್ಗೆ ಟೆಸ್ಟ್ ನಡೆಸಿ ಅದ್ರ ಬಗ್ಗೆ ಕೂಡ ತಜ್ಞರು ಒಮ್ಮೆ ತಿಳ್ಕೊಳ್ತಾರೆ. ಮಾತ್ರೆಗಳನ್ನೇನಾದ್ರೂ ತಗೊಳ್ತಾ ಇದ್ದಾರಾ, ಇತ್ತೀಚೆಗೆ ಯಾವ್ದಾದ್ರು ಕಾಯಿಲೆಗೆ ಗೊತ್ತಾಗಿದ್ರ, ಸರ್ಜರಿಗಳೇನಾದ್ರೂ ಆಗಿದಾವ ಎಲ್ಲ ಚೆಕ್ ಮಾಡ್ಕೊಳ್ಳಾಗುತ್ತೆ. ಇದರ ಜೊತೆಗೆ ಪರೀಕ್ಷೆಗೆ ಒಳಪಡೋ ವ್ಯಕ್ತಿ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದಾರಾ, ಹೆಚ್ಚಿನ ಪ್ರೆಷರ್ನಲ್ಲಿದ್ದಾರಾ ಅಥವಾ ನಶೆಯಲ್ಲಿದ್ದಾರಾ,
ಇದನ್ನ ಕೂಡ ಚೆಕ್ ಮಾಡ್ಕೊಳ್ಳಾಗುತ್ತೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಸಾರನಾಥ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 15 ಸೆಪ್ಟೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 3ನೇ ಹಂತದಲ್ಲಿ ಪರೀಕ್ಷೆಗೊಳಪಡೋ ವ್ಯಕ್ತಿಯನ್ನ ಚೇರ್ ನಲ್ಲಿ ಕೂರಿಸಲಾಗುತ್ತೆ. ಕಾಲುಗಳು ನೆಲಕ್ಕೆ ತಾಗಿರೋ ಹಾಗೆ, ಕೈಗಳು ತೊಡೆಯ ಮೇಲೆ ಅಥವಾ ಚೇರ್ನ 2 ಸೈಡ್ ನ ಆರ್ಮ್ ರೆಸ್ಟ್ ಮೇಲೆ ಇರೋ ರೀತಿ ನೋಡ್ಕೊಳ್ಳಲಾಗುತ್ತೆ. ನಂತರ ಆತನ ದೇಹದ ಮೇಲೆ ಸೆನ್ಸಾರ್ ಗಳನ್ನ ಅಳವಡಿಸ್ತಾರೆ. ಆಮೇಲೆ ಎದೆ ಮತ್ತು ಹೊಟ್ಟೆ ಭಾಗದಲ್ಲಿ ನ್ಯೂಮೋಗ್ರಾಫ್ ಟ್ಯೂಬ್ ಗಳನ್ನ ಅಳವಡಿಸಲಾಗುತ್ತೆ. ಇವುಗಳು ಉಸಿರಾಟವನ್ನ ಮಾನಿಟರ್ ಮಾಡ್ತವೆ. ಇನ್ನು ಬೆರಳಿನ ತುದಿಗೆ ಗ್ಯಾಲ್ವಿಕ್ ಸ್ಕಿನ್ ರೆಸ್ಪಾನ್ಸ್ ಸೆನ್ಸಾರ್ಸ್ ನ ಫಿಕ್ಸ್ ಮಾಡಲಾಗುತ್ತೆ. ಇವು ಬೆವರಿನ ಆಕ್ಟಿವಿಟಿಯನ್ನ ರೆಕಾರ್ಡ್ ಮಾಡ್ತವೆ. ರಕ್ತದ ಒತ್ತಡವನ್ನ ಅಳತೆ ಮಾಡೋಕೆ ಆರ್ಮ್ ಬ್ಯಾಂಡ್ ನ ಹಾಕಲಾಗುತ್ತೆ. ಎಲ್ಲ ಸೆನ್ಸಾರ್ಗಳು ವೈರ್ ಮೂಲಕ ಪಾಲಿಗ್ರಾಫ್ ಮಷಿನ್ಗೆ ಕನೆಕ್ಟ್ ಆಗಿರ್ತವೆ. ಈ ಸೆನ್ಸಾರ್ಸ್ ರೆಕಾರ್ಡ್ ಮಾಡಿದ ಡೇಟಾ ಕಂಪ್ಯೂಟರ್ ನ ಮಾನಿಟರ್ ನಲ್ಲಿ ವೇವ್ಸ್ ರೂಪದಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಬಳಿಕ ಪ್ರಶ್ನೆಗಳನ್ನ ಕೇಳೋಕೆ ಶುರು ಮಾಡ್ತಾರೆ. ಮೊದಲಿಗೆ ಕೆಲ ಬೇಸಿಕ್ ಪ್ರಶ್ನೆ, ಆತನ ಹೆಸರು, ಊರು ಕೇಳಿ ಆತನ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಲಾಗುತ್ತೆ. ನಾರ್ಮಲ್ ಕನ್ವರ್ಸೇಷನ್ ಅನ್ನೋ ತರ ಫೀಲ್ ಕೊಡಲಾಗುತ್ತೆ. ಇದೇ ಹಂತದಲ್ಲಿ ಆತನ ನಾರ್ಮಲ್ ಕಂಡೀಷನ್ ಅಲ್ಲಿನ ಉಸಿರಾಟ, ಬೆವರು ಮತ್ತು ರಕ್ತದ ಒತ್ತಡ ಎಷ್ಟಿರುತ್ತೆ ಅನ್ನೋ ಡೇಟಾನ ಪಾಲಿಗ್ರಾಫ್ ಮಷಿನ್ ರೆಕಾರ್ಡ್ ಮಾಡಿಕೊಳ್ಳುತ್ತೆ. ಅದಾದ್ಮೇಲೆ ಕೇಸ್ಗೆ ಸಂಬಂಧಪಟ್ಟ ಸೀರಿಯಸ್ ಕ್ವಶನ್ ಕೇಳೋಕೆ ಶುರು ಮಾಡ್ತಾರೆ. ಹೆಚ್ಚಿನ ಸಂದರ್ಭದಲ್ಲಿ ಪಾಲಿಗ್ರಾಫ್ ಎಕ್ಸ್ಪರ್ಟ್ಸ್ ಈ ಪ್ರಶ್ನೆ ಕೇಳ್ತಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇದನ್ನ ಜಸ್ಟ್ ಮಾನಿಟರ್ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ಪ್ರಶ್ನೆಗೆ ಕೇವಲ 20-30 ಸೆಕೆಂಡ್ ಅಷ್ಟೇ ಟೈಮ್ ಇರುತ್ತೆ. ಪ್ರಶ್ನೆ ಕೇಳಿದ ತಕ್ಷಣ ಅನಾಮಿಕ ಎಸ್ ಅಥವಾ ನೋ ಉತ್ತರವನ್ನ ಕೊಡಬೇಕಾಗತ್ತೆ. ನೀವು ಗಮನಿಸಿರ್ಬೋದು, ಯಾರಾದ್ರೂ ಸುಳ್ಳು ಹೇಳೋಕೆ ಪ್ರಯತ್ನ ಪಟ್ಟಾಗ ಉದ್ವೇಗಕ್ಕೊಳಗಾಗ್ತಾರೆ. ಉತ್ತರಿಸುವಾಗ ಹಿಂಜರಿಕೆ ಅಥವಾ ಲಾಂಗ್ ಪಾಸ್ ಇರುತ್ತೆ. ಈ ರೀತಿಯ ಕೆಲ ಬದಲಾವಣೆ ಆಗುತ್ತೆ. ಇದಕ್ಕೆ ಕಾರಣ ನಮ್ಮ ಮೆದುಳು ಬ್ರೈನ್ಗೆ ಸುಳ್ಳು ಹೇಳುವಾಗ ಏನೋ ಅಪಾಯ ಇದೆ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಮತ್ತು ಸ್ಟ್ರೆಸ್ಗೊಳಗಾಗುತ್ತೆ. ಹೀಗಾಗಿ ಆಡ್ರಿನಲಿನ್, ಕಾರ್ಟಿಸೋಲ್ನಂಥ ಹಾರ್ಮೋನ್ಸ್ನ ರಿಲೀಸ್ ಮಾಡ್ತಾ ಇರುತ್ತೆ. ಇದು ಹಾರ್ಟ್ ರೇಟ್ ಜಾಸ್ತಿ ಮಾಡಿ ದೇಹ ಬೆವರೋ ರೀತಿ ಮಾಡುತ್ತೆ. ಇದನ್ನೇ ಪಾಲಿಗ್ರಾಫ್ ಮಷಿನ್ನಲ್ಲಿರುವ ಸೆನ್ಸಾರ್ಗಳು ಕ್ಯಾಚ್ ಮಾಡ್ತವೆ. ಈಗ ಫಾರ್ ಎಕ್ಸಾಂಪಲ್, ಈ ಅನಾಮಿಕ ವ್ಯಕ್ತಿ ಶವವನ್ನು ಹೂತಿಲ್ಲದೆ ಇದ್ರೂ ಕೂಡ ಅಲ್ಲಿ ಹೂತಿದ್ದೇನೆ, ಎಲ್ಲಿ ಹೂತಿದ್ದೇನೆ ಅಂತ ಹೇಳೋಕೆ ಪ್ರಯತ್ನ ಪಟ್ಟರು, ಸುಳ್ಳು ಹೇಳೋಕೆ ಪ್ರಯತ್ನ ಪಟ್ಟರು ಅಂತ ಅನ್ಕೊಳ್ಳಿ. ಆಗ ಆತನ ಬ್ರೈನ್ ಇರೋ ಸತ್ಯವನ್ನು ಮುಚ್ಚಿಟ್ಟು ಸುಳ್ಳನ್ನು ಹೇಳೋಕೆ ಎಕ್ಸ್ಟ್ರಾ ಥಿಂಕ್ ಮಾಡಬೇಕಾಗತ್ತೆ. ಇದು ಬ್ರೈನ್ಗೆ ಹೆಚ್ಚಿನ ಸಡನ್ ಕೆಲಸ. ಒತ್ತಡಕ್ಕೆ ಒಳಗಾಗಿ ಸ್ಟ್ರೆಸ್ ಹಾರ್ಮೋನ್ಗಳ ರಿಲೀಸ್ಗೆ ಟ್ರಿಗರ್ ಆಗುತ್ತೆ. ಅವಾಗ ಇದನ್ನು ಪಾಲಿಗ್ರಾಫ್ ಮಷಿನ್ ನೋಟ್ ಮಾಡಿಕೊಳ್ಳುತ್ತೆ. ಈ ರೀತಿ ಸುಮಾರು 20-40 ನಿಮಿಷ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅಗತ್ಯ ಇದ್ದರೆ ಸ್ವಲ್ಪ ಹೆಚ್ಚಿನ ಟೈಮ್ನ ಕೂಡ ತಗೊಳ್ತಾರೆ. ಎಂಟೈರ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡೋಕ್ಕೆ 1.5 ಗಂಟೆಯಿಂದ 3 ಗಂಟೆ ತನಕ, ಮ್ಯಾಕ್ಸಿಮಮ್ 4 ಗಂಟೆ ಟೈಮ್ ತಗೊಳ್ತಾರೆ. ಇದಿಷ್ಟು ಆದ ನಂತರ 2 ರಿಸಲ್ಟ್ನ ಟ್ಯಾಲಿ ಮಾಡ್ತಾರೆ. ಮೊದಲಿಗೆ ನಾರ್ಮಲ್ ಪ್ರಶ್ನೆಗಳನ್ನು, ಊರು, ಊಟ ಆಯ್ತಾ, ತಿಂಡಿ ಆಯ್ತಾ, ಹೆಂಗಿದ್ದೀರಾ, ಏನು ಸಮಾಚಾರ ಅಂತೆಲ್ಲ ಕೇಳಿದಾಗ ಯಾವ ರೀತಿ ಇತ್ತು ರೆಸ್ಪಾನ್ಸ್, ಮತ್ತು ಸೀರಿಯಸ್ ಕೇಸ್ನ ಕ್ವಶನ್ ಕೇಳಿದಾಗ ಯಾವ ರೀತಿ ಇತ್ತು ರೆಸ್ಪಾನ್ಸ್, ಆ ಡೇಟಾನ ಕಂಪೇರ್ ಮಾಡ್ತಾರೆ. ಬದಲಾವಣೆಗಳನ್ನು ಪತ್ತೆ ಹಚ್ತಾರೆ. ತುಂಬ ವ್ಯತ್ಯಾಸ ಇದ್ದರೆ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೆ ಅಂತ ಅರ್ಥ. ನಾರ್ಮಲ್ ಇದ್ದರೆ ನಿಜ ಹೇಳ್ತಿದ್ದಾನೆ ಅಂತ ಅರ್ಥ. ಬೇಸಿಕ್ ಪ್ರಶ್ನೆ ಕೇಳಿದಾಗ ರೆಕಾರ್ಡ್ ಮಾಡಿದ ಡೇಟಾಗಿಂತ ಹಾರ್ಟ್ ರೇಟ್ನಲ್ಲಿ 5-15% ವೇರಿಯೇಷನ್ ಇದ್ದರೆ, ಜೊತೆಗೆ ಬ್ಲಡ್ ಪ್ರೆಷರ್ ಮೊದಲಿಗಿಂತ 10-20% mmHg ಡಿಫ್ರೆನ್ಸ್ ತೋರಿಸಿದ್ರೆ ಮತ್ತು ಹೆಚ್ಚಿನ ಬೆವರು ಬಂದರೆ ವ್ಯಕ್ತಿ ಸುಳ್ಳು ಹೇಳ್ತಿರಬಹುದು ಅನ್ನೋ ನಿರ್ಧಾರಕ್ಕೆ ಬರಲಾಗುತ್ತೆ. ನಾರ್ಕೋ ಅನಾಲಿಸಿಸ್. ಇನ್ನು ಯಾವುದೇ ಪ್ರಕರಣದಲ್ಲಿ ಕಾಂಪ್ಲಿಕೇಶನ್ ಬಂತು ಅಂದರೆ ಕೇಳಿ ಬರೋ ಇನ್ನೊಂದು ಹೆಸರು ಮಂಪರು ಪರೀಕ್ಷೆ, ನಾರ್ಕೋ ಅನಾಲಿಸಿಸ್. ಪಾಲಿಗ್ರಾಫ್ನಲ್ಲಿ ತನಿಖಾಧಿಕಾರಿಗೆ ಸಮಾಧಾನಕರ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ನಾರ್ಕೋ ಅನಾಲಿಸಿಸ್ನ ಕೂಡ ಮಾಡಿಸ್ಬೋದು. ಆದರೆ ಇದಕ್ಕೂ ಕೋರ್ಟ್ ಪರ್ಮಿಷನ್ ಬೇಕು. ಕೋರ್ಟ್ ಅಷ್ಟೇ ಯಾಕೆ, ಪರೀಕ್ಷೆಗೆ ಒಳಪಡೋ ವ್ಯಕ್ತಿಯ ಒಪ್ಪಿಗೆ ಕೂಡ ಬೇಕು. ನಿಮ್ಗೊತ್ತು, ಕೆಲವರು ಗಟ್ಟಿ ಜೀವಿಗಳಿರ್ತಾರೆ, ಕೆಲವರು ಪ್ರೊಫೆಷನಲ್ ಸುಳ್ಳುಗಾರರು ಕೂಡ ಇರ್ಬೋದು. ಅಂಥವರು ಪಾಲಿಗ್ರಫಿಗೆ ಒಳಪಟ್ಟರೆ ರಿಸಲ್ಟ್ ಅಷ್ಟೊಂದು ಪರ್ಫೆಕ್ಟ್ ಬರದೇ ಇರ್ಬೋದು. ಯಾಕಂದರೆ ಅವರ ಬ್ರೈನ್ ಸುಳ್ಳುಗಳಿಗೆ ಟ್ರೈನ್ ಆಗಿರುತ್ತೆ. ಕಾನ್ಫಿಡೆಂಟ್ ಆಗಿ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳಕ್ಕೆ ಕಲ್ತಿರ್ತಾರೆ. ಹೀಗಾಗಿ ಆದಷ್ಟು ಕೂಲ್ ಆಗಿನೇ ಹ್ಯಾಂಡಲ್ ಮಾಡಿಬಿಡ್ತಾರೆ. ಅಲ್ಲದೆ ಮೆಡಿಕಲ್ ಕಂಡೀಷನ್ಗಳು ಮತ್ತು ಪ್ರಶ್ನೆಗಳು ಸರಿಯಾಗಿ ಇಲ್ಲದಿದ್ರೂ ಕೂಡ ಈ ಟೆಸ್ಟ್ ಫೇಲ್ ಆಗ್ಬೋದು, ಕನ್ಕ್ಲೂಸಿವ್ ಆಗಿ ಏನು ಸಿಗದೇ ಇರ್ಬೋದು. ಇಂಥ ಟೈಮ್ನಲ್ಲಿ ನಾರ್ಕೋ ಅನಾಲಿಸಿಸ್ ಟೆಸ್ಟ್ನ ಮಹತ್ವ ಜಾಸ್ತಿ ಆಗುತ್ತೆ. ಆದರೆ ಪಾಲಿಗ್ರಫಿ ಟೆಸ್ಟ್ಗೂ ನಾರ್ಕೋ ಅನಾಲಿಸಿಸ್ಗೂ ಹೆಚ್ಚಿನ ವ್ಯತ್ಯಾಸ ಇರಲ್ಲ. ಪಾಲಿಗ್ರಫಿಯಲ್ಲಿ ವ್ಯಕ್ತಿ ಎಚ್ಚರಾವಸ್ಥೆಯಲ್ಲಿದ್ದಾಗ ಪ್ರಶ್ನೆ ಕೇಳ್ತಾರೆ. ಮಂಪರು ಪರೀಕ್ಷೆಯಲ್ಲಿ ಹೆಸರೇ ಹೇಳುವಾಗೆ ವ್ಯಕ್ತಿಗೆ ಮಂಪರ್ ಆಗಿರುತ್ತೆ. ಮಂಪರು ಬರೋ ರೀತಿಯಲ್ಲಿ ಮತ್ತು ಬರೋ ರೀತಿಯಲ್ಲಿ ಔಷಧವನ್ನು ಕೊಟ್ಟು ಅರ್ಧ ಎಚ್ಚರ ಇರೋ ಪರಿಸ್ಥಿತಿಯಲ್ಲಿ ಪ್ರಶ್ನೆ ಕೇಳ್ತಾರೆ.
ಉಳಿದಂತೆ ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ. ಇಲ್ಲಿ ಮಂಪರು ಬರೋಕೆ ಪರೀಕ್ಷೆಗೊಳಗಾಗೋ ವ್ಯಕ್ತಿಗೆ ಸೋಡಿಯಂ ಪೆಂಟಥಾಲ್ ಅಥವಾ ಸೋಡಿಯಂ ಅಮೈಥಾಲ್ ಔಷಧವನ್ನ ಕೊಡಲಾಗುತ್ತೆ. ಇವು ಮೆದುಳಿನಲ್ಲಿ GABA ಗಾಬಾ ನ್ಯೂರೋ ಟ್ರಾನ್ಸ್ಮಿಟರ್ ಗಳನ್ನ ಟ್ರಿಗರ್ ಮಾಡ್ತವೆ. ಇದರಿಂದ ವ್ಯಕ್ತಿಯ ಬ್ರೈನ್ ಆಕ್ಟಿವಿಟಿ ಸ್ಲೋ ಆಗಿ ಸೆಮಿ ಕಾನ್ಶಿಯಸ್ ಸ್ಟೇಜ್ಗೆ ಜಾರ್ತಾರೆ. ಜೊತೆಗೆ ಹೆಚ್ಚೆಚ್ಚು ಮಾತನಾಡೋಕೆ ಶುರು ಮಾಡ್ತಾರೆ ಲೂಸ್ ಆಗಿ. ಆಗ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಈಗ ಆಲ್ರೆಡಿ ಹೇಳಿದ ಹಾಗೆ ನಾವು ಸುಳ್ಳು ಹೇಳೋಕೆ ಮೆದುಳು ಎಕ್ಸ್ಟ್ರಾ ಕೆಲಸ ಮಾಡಬೇಕು, ಕ್ರಿಯೇಟ್ ಮಾಡಬೇಕು, ಸ್ಟೋರಿನ ಕತೆಗಾರ ಆಗಬೇಕು ಮೆದುಳು. ಈ ಮಂಪರು ಪರಿಸ್ಥಿತಿಯಲ್ಲಿ ಮೆದುಳಿಗೆ ಕತೆಗಾರ ಆಗಕ್ಕೆ ಅವಕಾಶ ಇರಲ್ಲ. ಒಂದು ವಿಚಾರದ ಮೇಲಷ್ಟೇ ಗಮನ ಹರಿಸೋಕೆ ಸಾಧ್ಯ ಆಗುತ್ತೆ, ಇರೋದನ್ನಷ್ಟೇ ಹೇಳಬೇಕಾಗತ್ತೆ ಮೆದುಳು. ತನಿಖೆಗೂ ಹೊಸ ಕ್ಲೂ ಸಿಗೋ ಚಾನ್ಸಸ್ ಇರುತ್ತೆ, ಕೇಳಿರೋ ಪ್ರಶ್ನೆ ಬಿಟ್ಟು ಎಕ್ಸ್ಟ್ರಾನು ಇನ್ಫಾರ್ಮೇಶನ್ ಸಿಗೋ ಚಾನ್ಸಸ್ ಇರುತ್ತೆ ಈ ಪರೀಕ್ಷೆಯಲ್ಲಿ. ಆದ್ರೆ ಸಮಸ್ಯೆ ಏನು ಅಂದ್ರೆ ಈ ಟೆಸ್ಟ್ ನಲ್ಲಿ ವ್ಯಕ್ತಿಯ ಫಿಸಿಕಲ್ ಸಿಗ್ನಲ್ ಗಳನ್ನ ರೆಕಾರ್ಡ್ ಮಾಡಲ್ಲ. ಪಾಲಿಗ್ರಾಫಿ ತರ ಸೆನ್ಸಾರ್ಸ್ ಬಳಸಲ್ಲ. ಹೀಗಾಗಿ ನಾರ್ಕೋ ಅನಾಲಿಸಿಸ್ ನ ಅಕ್ಯುರಸಿನೂ ಅಷ್ಟೊಂದು ಕನ್ಕ್ಲೂಸಿವ್ ಅಲ್ಲ. ಪಾಲಿಗ್ರಾಫ್ ಟೆಸ್ಟ್ ಸುಮಾರು 60ರಿಂದ 85% ಅಕ್ಯುರಸಿ ಹೊಂದಿದ್ರೆ ನಾರ್ಕೋ ಟೆಸ್ಟ್ 50ರಿಂದ 70% ಅಷ್ಟೇ ಅಕ್ಯುರಸಿ ಹೊಂದಿದೆ. ಜೊತೆಗೆ ಮಂಪರು ಸ್ಥಿತಿಯಲ್ಲಿ ಸುಳ್ಳು ಹೇಳಕ್ಕಾಗಲ್ಲ ನಿಜ, ಆದ್ರೆ ಕಾನ್ಫ್ಯಾಬ್ಯುಲೇಷನ್ ಆಗಬಹುದು. ಅಂದ್ರೆ ಸುಳ್ಳು ಹೇಳೋ ಉದ್ದೇಶ ಇಲ್ಲದೇ ಇದ್ರೂ ಕೂಡ ನಮ್ಮ ಮೆದುಳು ಫ್ಯಾಬ್ರಿಕೇಟೆಡ್, ಡಿಸ್ಟಾರ್ಟೆಡ್ ಅಥವಾ ಮಿಸ್ ಇಂಟರ್ಪ್ರಿಟೆಡ್ ಸ್ಟೋರೀಸ್ ನ ಮಿಕ್ಸ್ಅಪ್ ಮಾಡಿ ಹೇಳ್ಬಿಡ್ಬೋದು. ನೆಕ್ಸ್ಟ್, ಬ್ರೈನ್ ಮ್ಯಾಪಿಂಗ್. ಸುಳ್ಳು ಪತ್ತೆ ಮಾಡೋದ್ರಲ್ಲಿ ಬ್ರೈನ್ ಮ್ಯಾಪಿಂಗ್ ಕಟ್ಟ ಕಡೆ ಆಪ್ಷನ್. ಇಲ್ಲಿ ಒಂಥರ ಮೆದುಳಿಗೆ ಕ್ಯಾಮೆರಾ ಹಾಕಿ ನೋಡಲಾಗುತ್ತೆ. ತುಂಬಾ ಗಂಭೀರ ಪ್ರಕರಣಗಳಲ್ಲಿ ಮತ್ತು ಇಂಪಾರ್ಟೆಂಟ್ ಸಂದರ್ಭಗಳಲ್ಲಿ ಮಾತ್ರ ಈ ಟೆಸ್ಟ್ ಮಾಡ್ತಾರೆ. ಕ್ರೈಮ್ ಡೀಟೇಲ್ಸ್, ವಿಕ್ಟಿಮ್ಸ್ ಮತ್ತು ಕ್ರೈಮ್ಗೆ ಬಳಕೆಯಾದ ಆಯುಧಗಳ ಬಗ್ಗೆ ಶಂಕಿತ ಸುಳ್ಳು ಹೇಳ್ತಿರ್ಬೋದು. ಹಾಗೆ ಶಂಕಿತನಿಗೆ ಲಿಂಕ್ ಆಗೋ ಯಾವುದೇ ಫಿಸಿಕಲ್, ಡಿಜಿಟಲ್ ಇನ್ನಿತರ ಎವಿಡೆನ್ಸ್ ಸಿಕ್ಕಿರೋದಿಲ್ಲ. ಇಂಥ ಟೈಮ್ ನಲ್ಲಿ ಮಾತ್ರ ಬ್ರೈನ್ ಮ್ಯಾಪಿಂಗ್ ಮಾಡಲಾಗುತ್ತೆ. ಹೇಗ್ ಮಾಡ್ತಾರೆ ನೋಡಿ ಹೇಳ್ತೀವಿ. ಮೊದಲಿಗೆ ಟೆಸ್ಟ್ಗೆ ಒಳಪಡೋ ವ್ಯಕ್ತಿಯ ತಲೆಯ ಮೇಲೆ ಎಲೆಕ್ಟ್ರೋಡ್ಗಳನ್ನು ಇಡಲಾಗುತ್ತೆ. ಇವುಗಳು ಬ್ರೈನ್ ನಲ್ಲಿನ ಸಿಗ್ನಲ್ನ ರೆಕಾರ್ಡ್ ಮಾಡ್ತವೆ. ನಂತರ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಪಾಲಿಗ್ರಫಿ ತರ ಇಲ್ಲೂ ಕೂಡ ಮೊದಲಿಗೆ ಕ್ರೈಮ್ಗೆ ಸಂಬಂಧ ಪಡದ ಪ್ರಶ್ನೆ ಕೇಳಲಾಗುತ್ತೆ. ಈ ವೇಳೆ ಆತನ ಬ್ರೈನ್ ವೇವ್ಸ್ ಹೇಗೆ ಕ್ರಿಯೇಟ್ ಆಗ್ತಿವೆ ಅನ್ನೋದನ್ನ ರೆಕಾರ್ಡ್ ಮಾಡಲಾಗುತ್ತೆ. ನಂತರ ಕೆಲ ಎಮೋಷನಲ್ ಅಥವಾ ಸ್ಟ್ರೆಸ್ಫುಲ್ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆದರೆ ಇವು ಯಾವುದೂ ಕೂಡ ಅಪರಾಧಕ್ಕೆ ಸಂಬಂಧಪಟ್ಟಿರೋದಿಲ್ಲ. ಈ ಸ್ಟೇಜ್ನಲ್ಲಿ ಅಗೇನ್ ಬ್ರೈನ್ ವೇವ್ ಪ್ಯಾಟರ್ನ್ನ ಡೇಟಾ ರೆಕಾರ್ಡ್ ಮಾಡಲಾಗುತ್ತೆ. ಇದಾದ್ಮೇಲೆ ಅಪರಾಧಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನು ತೋರಿಸಲಾಗುತ್ತೆ, ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇಲ್ಲೂ ಕೂಡ ಬ್ರೈನ್ ವೇವ್ಸ್ನಲ್ಲಿ ಆಗೋ ವೇರಿಯೇಷನ್ನ ರೆಕಾರ್ಡ್ ಮಾಡಲಾಗುತ್ತೆ. ನಮ್ಮ ಬ್ರೈನ್ ಬೇರೆ ಬೇರೆ ಕಂಡೀಷನ್ನಲ್ಲಿ ಬೇರೆ ಬೇರೆ ಫ್ರೀಕ್ವೆನ್ಸಿಯ ಪಲ್ಸ್ ಅಥವಾ ಸಣ್ಣ ಮಟ್ಟದ ಕರೆಂಟ್ ಜನರೇಟ್ ಮಾಡುತ್ತೆ. ಉದಾಹರಣೆಗೆ ಡೀಪ್ ಸ್ಲೀಪ್ನಲ್ಲಿದ್ದರೆ 0.5 4 ಗಿಗಾಹರ್ಟ್ಸ್, ರಿಲ್ಯಾಕ್ಸ್ ಆಗಿದ್ದಾಗ 4 to 8 ಗಿಗಾಹರ್ಟ್ಸ್, ಅದೇ ರೀತಿ ಹೆಚ್ಚು ಚಟುವಟಿಕೆಯಲ್ಲಿದ್ದಾಗ 30ರಿಂದ 50 ಗಿಗಾಹರ್ಟ್ಸ್ವರೆಗೆ ಸಿಗ್ನಲ್ನ ಜನರೇಟ್ ಮಾಡುತ್ತೆ. ಹಾಗೆ ನಮ್ಮ ಬ್ರೈನ್ ಏನನ್ನಾದರೂ ಐಡೆಂಟಿಫೈ ಮಾಡಿದಾಗ ಪರ್ಟಿಕ್ಯುಲರ್ ಆಗಿ P300 ಅನ್ನೋ ವೇವ್ಸ್ನ ರಿಲೀಸ್ ಮಾಡುತ್ತೆ. ಇದು 300 ಮಿಲಿ ಸೆಕೆಂಡ್ ಕಾಲ ಬ್ರೈನ್ನಲ್ಲಿರುತ್ತೆ. ಇದು ಏನಾದರೂ ಐಡೆಂಟಿಫೈ ಮಾಡಿದಾಗ ಮಾತ್ರ ಕ್ರಿಯೇಟ್ ಆಗೋ ವೇವ್. ಈ ವೇವನ್ನು ಎಲೆಕ್ಟ್ರೋಡ್ಸ್ ರೆಕಾರ್ಡ್ ಮಾಡ್ಕೊಳ್ತವೆ. ಈಗ ಉದಾಹರಣೆಗೆ ವ್ಯಕ್ತಿಗೆ ನೀನು ಇಲ್ಲಿ ಮೃತದೇಹ ಹೂತಿದ್ದು ಹೌದಾ ಅಂತ ಒಂದು ಜಾಗದ ಫೋಟೋ ತೋರಿಸಿದಾಗ ಆತ ನಿಜವಾಗ್ಲೂ ಅಲ್ಲೇ ಹೂತಿದ್ರೆ ಈ ವೇವ್ಸ್ ಆತ ಹೇಳಲಿಲ್ಲ ಬಾಯ್ಬಿಟ್ಟು ಮುಚ್ಚಳಕ್ಕೆ ಟ್ರೈ ಮಾಡಿದ್ರೂ ಕೂಡ ಬ್ರೈನ್ನಲ್ಲಿ ಆ ವೇವ್ ಜನರೇಟ್ ಆಗಿರುತ್ತೆ. ಕೊನೆಗೆ 3 ಸ್ಟೇಜ್ನಲ್ಲಿ ರೆಕಾರ್ಡ್ ಮಾಡಿದ ವೇವ್ಸ್ ಪ್ಯಾಟ್ರನ್ನ ನ್ಯೂರಾಲಜಿಸ್ಟ್ ಅಥವಾ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಅನಲೈಸ್ ಮಾಡ್ತಾರೆ. ಈ ಮೂಲಕ ಪರೀಕ್ಷೆಗೆ ಒಳಪಟ್ಟ ವ್ಯಕ್ತಿ ಸುಳ್ಳು ಹೇಳ್ತಿದಾರಾ ಇಲ್ವಾ ಅನ್ನೋದನ್ನ ಪತ್ತೆ ಮಾಡಲಾಗುತ್ತೆ. ತನಿಖೆಗೆ ಹೊಸ ದಾರಿ. ಸ್ನೇಹಿತರಲ್ಲಿ, ಅನಾಮಿಕಾ ಮಾಸ್ಕ್ ಮ್ಯಾನ್ಗೆ ಇದರಲ್ಲಿ ಯಾವುದೇ ಟೆಸ್ಟ್ ಮಾಡಿಸಿದ ತಕ್ಷಣ ಯಾವುದೇ ದೊಡ್ಡ ಎವಿಡೆನ್ಸ್ ಸಿಕ್ಬಿಡುತ್ತೆ ಅಂತಲ್ಲ. ಯಾಕಂದರೆ ಯಾವುದೂ ಕೂಡ 100% ಕನ್ಕ್ಲೂಸಿವ್ ಟೆಸ್ಟ್ಗಳಲ್ಲ. ಆದರೆ ಒಂದು ಲೆವೆಲ್ನ ಕ್ಲಾರಿಟಿಗೆ ಬರೋಕೆ, ಒಂದು ತನಿಖೆಗೆ ಡೈರೆಕ್ಷನ್ ಪಡೆಯೋಕೆ ಪೊಲೀಸರಿಗೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಟೆಸ್ಟ್ ಏನಾದರೂ ಬೇರೆ ಹೊಸ ಕ್ಲೂ ಕೊಟ್ಟರೆ ಆ ಡೈರೆಕ್ಷನ್ನಲ್ಲೂ ಕೂಡ ತನಿಖೆ ಶುರು ಮಾಡ್ಬೋದು. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ಪೊಲೀಸರು ಸಿಕ್ಕವರಿಗೆಲ್ಲ ಮಂಪರು ಪರೀಕ್ಷೆ ಮಾಡಿಸ್ತೀವಿ ಅಂದರೆ ಆಗಲ್ಲ. ಈ ಪರೀಕ್ಷೆಗಳನ್ನು ಮಾಡಿಸ್ಬೇಕು ಅಂದರೆ ಕೋರ್ಟ್ನಿಂದ ವಿಶೇಷ ಪರ್ಮಿಷನ್ ಬೇಕು. ನಿಮ್ಗೆ ಆಲ್ರೆಡಿ ಹೇಳಿದ್ವಿ. ಇದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಪರೀಕ್ಷೆಗೆ ಒಳಗಾಗೋ ವ್ಯಕ್ತಿ ಸ್ವತಃ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಒಪ್ಪಿಕೊಳ್ಬೇಕಾಗತ್ತೆ. ಆತ ಒಪ್ಪಿಕೊಂಡ ವಿಚಾರವನ್ನು ಲಿಖಿತವಾಗಿ ಬರೆದು ಕೂಡ ಕೊಡಬೇಕಾಗತ್ತೆ. ಇದು ಕೇಸ್ಗೆ ಅಗತ್ಯ ಇದೆ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು. ನಂತರವಷ್ಟೇ ಪರ್ಮಿಷನ್ ಸಿಗಬಹುದು. ಒಂದು ವೇಳೆ ಯಾರಾದರೂ ಫೋರ್ಸ್ ಮಾಡಿದ್ರೆ ಕೋರ್ಟ್ನಲ್ಲಿ ಚಾಲೆಂಜ್ ಕೂಡ ಮಾಡ್ಬೋದು. ಇದನ್ನು ಸುಪ್ರೀಂ ಕೋರ್ಟ್ ಕೂಡ ಹಲವು ಬಾರಿ ಸ್ಪಷ್ಟವಾಗಿ ಹೇಳಿದೆ. ಉದಾಹರಣೆಗೆ ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 2010 ಈ ಕೇಸ್ನಲ್ಲಿ ನಾರ್ಕೋ ಪಾಲಿಗ್ರಾಫ್ ಬ್ರೈನ್ ಮ್ಯಾಪಿಂಗ್ ಯಾವುದೇ ಟೆಸ್ಟ್ಗಳಿಗೆ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಬಾರ್ದು ಅಂತ ಹೇಳಿದೆ. ಇಲ್ಲಿ ಈಗ ಈ ನೇತ್ರಾವತಿ ತೀರದ ಕೇಸ್ನಲ್ಲಿ ಸುಳ್ಳು ದೂರು ಕೊಟ್ಟರೆ ಏನು ಪರಿಣಾಮ ಆಗುತ್ತೆ, ನನ್ನ ಮೇಲೆ ಆ್ಯಕ್ಷನ್ ಆಗುತ್ತೆ ಅಂತ ನನಗೆ ಗೊತ್ತು. ಅಷ್ಟು ಗೊತ್ತಿದ್ದೇ ನಾನು ಸೀರಿಯಸ್ಸೇ ಆರೋಪ ಮಾಡ್ತಿರೋದಂಥ ವ್ಯಕ್ತಿ ಹೇಳಿರೋದ್ರಿಂದ ಈಗ ಪೊಲೀಸರು ಆತನನ್ನು ಈಗ ಈ ಪರೀಕ್ಷೆಗೆ ಒಳಪಡಿಸೋಕೆ ಮುಂದಾಗಿದ್ದಾರೆ ಅನ್ನೋದು ನಮಗೆ ಸಿಗ್ತಾ ಇರುವಂಥ ಮಾಹಿತಿ. ನೋಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನೇನು ಡೆವಲಪ್ಮೆಂಟ್ ಆಗುತ್ತೆ, ಈ ರಿಸಲ್ಟ್ ಏನಿರುತ್ತೆ ಅನ್ನೋದನ್ನು ಕೂಡ ನಾವು ವೇಟ್ ಮಾಡಿ ನೋಡೋಣ.
ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.